ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಇವತ್ತು ನೋಡ್ರಿ, ನಾನು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಗೋಧಿ ಹಿಟ್ಟಿನ ಪೂರಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ. ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಹೋಟೆಲ್ ಸ್ಟೈಲ್ನಲ್ಲಿ ಈ ಥರ ಪೂರಿ ಜೊತೆ ಶೇಂಗಾ ಚಟ್ನಿ ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಪೂರಿಗಳು ಇದೇ ಥರ ಬಲೂನ್ ಥರ ಉಬ್ಬಿ ಬರುತ್ತೆ ನೋಡ್ರಿ. ಹಾಗಾದರೆ ನೀವು ಇದೇ ಥರ ಮಾಡಿಕೊಂಡು ತಿಂದು ನೋಡಿರಿ, ಹೇಗೆ ಬರುತ್ತೆ ಅಂತ ತಿಳಿಸಿ. ನಾನು ಹೇಳಿದಂಥ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ನೀವು ಪೂರಿ ಮಾಡಿಕೊಂಡ್ರೆ ನೋಡಿ, ಇದೇ ರೀತಿ ನೀವು ಕೂಡ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿರಿ. ತುಂಬ ಚೆನ್ನಾಗಿ ಒಂದು ಮಿಸ್ ಆಗದೇ ಎಲ್ಲ ಪೂರಿಗಳು ಇದೇ ರೀತಿ ಬಲೂನ್ ಥರ ಉಬ್ಬಿ ಬರುತ್ತೆ ನೋಡಿರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇದಕ್ಕೆ ಯಾವ ಮೈದಾ ಹಿಟ್ಟು ಬೇಡ, ಏನು ಬೇಡ. ನಮ್ಮ ಮಾಮೂಲಿ ಚಪಾತಿ ಮಾಡ್ತೀವಲ್ಲ ಗೋಧಿ ಹಿಟ್ಟು, ಅದರಲ್ಲೇ ನೀವು ಈಸಿಯಾಗಿ ಮಾಡ್ಕೋಬೋದು. ತುಂಬ ರುಚಿಯಾಗಿ ಬರುತ್ತೆ, ಆಮೇಲೆ ತುಂಬ ಒಳ್ಳೆಯದು ಕೂಡ. ಮೈದಾ ಆದರೆ ನಾವು ಜಗಿಯೋಕ್ಕಾಗಲ್ಲ, ರಬ್ಬರ್ ಥರ ಆಗಿಬಿಡುತ್ತೆ. ಈ ಥರ ಗೋಧಿ ಹಿಟ್ಟಿಂದನೂ ಮಾಡ್ಕೊಳ್ರಿ, ಆವಾಗ ಹೇಗೆ ಬರುತ್ತೆ ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗಾದರೆ ಹೇಗೆ ಮಾಡೋವಂಥ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನಾನು 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ರಿ. ಬಿಸಿ ಎಣ್ಣೆನ ಹಾಕ್ಬೋದು ಅಥವಾ ತಣ್ಣಗಿರೋ ಎಣ್ಣೆನೂ ಹಾಕ್ಬೋದು, ನಡೆಯುತ್ತೆ. 1-2 ಸ್ಪೂನಷ್ಟು ಎಣ್ಣೆನ ಹಾಕಿ, ಆಮೇಲೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಎಣ್ಣೆ ಉಪ್ಪು ಚೆನ್ನಾಗಿ ಹಿಟ್ಟಿಗೆ ಅಂಟ್ಕೋಬೇಕು, ಆ ಥರ ಮಿಕ್ಸ್ ಮಾಡಿರಿ. ನೀವು ಎಣ್ಣೆ ಉಪ್ಪು ಹಾಕಿದ ತಕ್ಷಣ ಹಿಟ್ಟನ್ನು ನಾದಕ್ಕೆ ಹೋಗ್ಬಿಡ್ರಿ. ಈ ಥರ ಚೆನ್ನಾಗಿ ಹಿಟ್ಟಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ರಿ ಹಿಟ್ಟನ್ನು ಚೆನ್ನಾಗಿ. ನಾವು ಸೇಮ್ ಚಪಾತಿಗೆ ಯಾವ ಥರ ನಾದ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ. ಪೂರ ಗಟ್ಟಿ ಆದರೆ ಚೆನ್ನಾಗಿ ಬರಲ್ಲ, ಸ್ವಲ್ಪ ಸಾಫ್ಟಾಗಿ ಇರಲಿ. ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಸ್ರಿ. ಕಲಸಿ ಹಿಟ್ಟನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿಬಿಡಬೇಕು. ಒಂದು 15-20 ನಿಮಿಷ ಹಿಟ್ಟು ಚೆನ್ನಾಗಿ ನೆನೆದ್ರೆ ಪೂರಿ ಚೆನ್ನಾಗಿ ಬರುತ್ತೆ ನೋಡಿರಿ. ಹಾಗೆ ಕಲಸಿ ಆಗಲೇ ಮಾಡಿದ್ರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗುತ್ತೆ. ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆನೆಯಕ್ಕಿಟ್ರೆ ಪೂರಿಗಳು ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದನ್ನು ಸರಿಯಾಗಿ ಎಲ್ಲ ಚೆನ್ನಾಗಿ ನಾದಿ ಈ ಥರ ಸಾಫ್ಟಾಗಿ ನಾದ್ಕೊಳ್ರಿ. ಪೂರ್ತಿ ಸಾಫ್ಟ್ ಆಗೋಬೇಡ, ಪೂರ್ತಿ ಗಟ್ಟಿ ಆಗೋಬೇಡ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಲಾಸ್ಟಿಗೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ನಾದಿ ಒಂದು 20 ನಿಮಿಷ ಇದನ್ನು ನೆನೆ ಹಾಕ್ಬಿಡೋಣ ನೋಡಿರಿ. ಹೀಗೆ ಈ ಹದಕ್ಕೆ ಇರಬೇಕು ಹಿಟ್ಟು ನೋಡಿರಿ. ಈ ಥರ ಪ್ರೆಸ್ ಮಾಡಿದ್ರೆ ಹಿಂಗಾಗಬೇಕು ಹಿಟ್ಟು. ಇದನ್ನು ನೆನೆ ಹಾಕಿಡೋಣ. ನೆನೆಸಿದ ಮೇಲೆ ನಮಗೆ ಪೂರಿ ಮಾಡೋಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನು ತಗೊಂಡು ಚೆನ್ನಾಗಿ ಇನ್ನೊಂದು ಸರಿ ಮಿದ್ರಿ ಅಂದರೆ ನಾದ್ಕೊಳ್ರಿ. ಈಗ ಇದನ್ನು ಮೀಡಿಯಮ್ ಸೈಜಿನ ಉಳ್ಳಿಗಳನ್ನು ಮಾಡಿಕೊಳ್ರಿ. ಈ ಥರ ಲಟ್ಟಿಸ್ಕೊಳ್ರಿ. ತುಂಬ ತೆಳುವು ಬೇಡ, ತುಂಬ ದಪ್ಪಕ್ಕಾಗಿ ಇರಬಾರ್ದು. ಈ ಥರ ಮಾಡ್ಕೊಂಡ್ಬಿಟ್ಟು ಪೂರಿನ ನೀವು ಎಡ್ಜಸ್ಟ್ನೆಲ್ಲ ಲಟ್ಟಿಸ್ರಿ. ಮಧ್ಯದಲ್ಲಿ ತೆಳ್ಳಗಾಗಿ ಮತ್ತು ಅದು ಅಡ್ಜಸ್ಟ್ ದಪ್ಪ ಇದ್ದರೆ ಪೂರಿ ಉಬ್ಬಿ ಬರೋದಿಲ್ಲ ನೋಡಿರಿ. ಈ ಥರ ಲಟ್ಟಿಸ್ಕೋಬೇಕು. ಪೂರ್ತಿ ದಪ್ಪಗೂ ಇಲ್ಲ, ಪೂರ್ತಿ ತೆಳ್ಳಗೂ ಇಲ್ಲ. ಇದನ್ನು ನೀವು ಎಣ್ಣೆ ಹಚ್ಚಿ ಸಹಿತ ಲಟ್ಟಿಸ್ಕೋಬೋದು. ನಾನಿಲ್ಲಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ, ಬೇಗ ಬೇಗ ಆಗುತ್ತೆ ಅಂಥೇಳಿ. ಇದೇ ಥರ ಎಲ್ಲ ಪೂರಿಗಳನ್ನು ನೀವು ಕೂಡ ಲಟ್ಟಿಸ್ಕೊಂಡು ರೆಡಿ ಇಟ್ಕೊಳ್ರಿ. ನಿಮಗೆ ದೊಡ್ಡ ದೊಡ್ಡ ಪೂರಿಗಳು ಬೇಕಂದರೆ ದೊಡ್ಡದಾಗಿ ಮಾಡಿಕೊಡ್ರಿ, ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಮಾಡಿಕೊಡ್ರಿ. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಮಾಡ್ತಾಯಿದ್ದೀನಿ.
ನೋಡಿ ಹೀಗೆ ಎಲ್ಲ ಪೂರಿಗಳನ್ನು ರೆಡಿ ಮಾಡಿಕೊಡ್ರಿ. ಇಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ ನಾನು. ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿರಿ. ಪೂರಿ ಉಬ್ಬಿ ಬರಬೇಕು ಅಂದರೆ ಫಸ್ಟು ಎಣ್ಣೆನ ಸರಿಯಾಗಿ ಬಿಸಿ ಮಾಡಿ ನಾವು ಆಮೇಲೆ ಕರಿಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಕಡಿಮೆ ಕಾದಿದ್ರೂ ಸಹಿತ ಚೆನ್ನಾಗಿ ಬರೋದಿಲ್ಲ ನೋಡಿರಿ. ಈಗ ಎಣ್ಣೆ ಕಾದಿದೆ ಸರಿಯಾಗಿ, ಈಗ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಪೂರಿ ಹಾಕಿದ ತಕ್ಷಣ ನೀವು ಇದನ್ನು ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಮುಳುಗಿಸ್ಬೇಕು, ಡಿಪ್ ಮಾಡಬೇಕು. ಇಲ್ಲಾಂದರೆ ಅದ್ರ ಮೇಲೆ ಈ ಥರ ಬಿಸಿ ಎಣ್ಣೆನ ಹಾಕಬೇಕು. ನೋಡಿರಿ ಹೇಗೆ ಉಬ್ಬಿ ಬರ್ತಾಯಿದೆ ಅಂಥೇಳಿ. ಈ ಥರ ಮಾಡೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿರಿ. ಈಗ ಫುಲ್ ಒಂದು ಸೈಡಿ ಕೆಂಪಗೆ ಕರೆದ ಮೇಲೆ ಆಮೇಲೆ ಇನ್ನೊಂದು ಸೈಡಿ ತಿರುಗಿಸಾಕ್ಬಿಡಿ. ನೋಡಿರಿ 2 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಅಂಥೇಳಿ. ಹೀಗೆ ಉಬ್ಬಿ ಬರೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಅದು. ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ನೋಡಿ ಹೇಗೆ ಬರ್ತಾಯಿದೆ ಅಂಥೇಳಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ. ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ನೆಕ್ಸ್ಟ್ ನಾನು ಇನ್ನೂ ಒಂದು ಪೂರಿ ಕರೆದು ತೋರಿಸ್ತೀನಿ ನಿಮಗೆ. ಹೀಗೆ ಎಲ್ಲ ಪೂರಿಗಳು ಚೆನ್ನಾಗಿ ಬರುತ್ತೆ ನೋಡಿರಿ ಉಬ್ಕೊಂಡು. ಒಂದು ಪೂರಿನೂ ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ ನೋಡಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಡಿಪ್ ಮಾಡಿ ನೋಡಿ. ಆಮೇಲೆ ನೀವು ಪೂರಿ ಕರಿಬೇಕಾದ್ರೆ ಪೂರಿ ಮುಳುಗುವಷ್ಟಾದರೂ ಎಣ್ಣೆ ಇರಬೇಕು. ನೀವು ಕಡಿಮೆ ಎಣ್ಣೆ ಹಾಕಿದರೂ ಸಹಿತ ಚೆನ್ನಾಗಿ ಕರಿಯೋದಿಲ್ಲ ನೋಡಿರಿ. ಸ್ವಲ್ಪ ನೀವು ಪೂರಿ ಮುಳುಗೋವಷ್ಟು ಎಣ್ಣೆನ ಹಾಕ್ಕೊಳ್ರಿ ಕರಿಬೇಕಾದ್ರೆ. ಈಗ ನೋಡಿರಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದು ಪ್ಲೇಟಿಗೆ ಹಾಕೋಣ. ಸರಿಯಾಗಿ ಎಣ್ಣೆ ಬಸಿರಿ ಫಸ್ಟು, ಬಸ್ದು ತೆಗೀರಿ. ನೋಡಿರಿ ಸ್ವಲ್ಪ ಕೂಡ ಮೇಲೆ ಎಣ್ಣೆ ಇಲ್ಲ, ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಹೇಳಿ. ತೆಂಗಿನಕಾಯಿ ಶೇಂಗಾ ಚಟ್ನಿ ಜೊತೆ ಈ ಥರ ಗೋಧಿ ಪೂರಿ ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿರಿ. ಈ ಚಟ್ನಿ ರೆಸಿಪಿನ ನಿಮಗೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಎಲ್ಲ ಟಿಫನ್ಗಳ ಜೊತೆ ಮ್ಯಾಚ್ ಆಗುವಂತಹ ಟೇಸ್ಟಿಯಾಗಿರುವಂತಹ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ರಿ. ಅದೇ ಚಟ್ನಿ ಜೊತೆ ನಾನಿವತ್ತು ಪೂರಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತ.